ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಶಾಂತಿ ಮನೆಯಲ್ಲಿ ಇವತ್ತು ಅಡುಗೆ ಅವಳು ಬೇಕು ಅಂತೇಳ್ಬಿಟ್ಟು ಹಾಕಿದ್ದ ಮನೋಜ. ಅದಕ್ಕೆ ಒಂದೆಮ್ಮ ಬಂದಿಯಾಳೆ. ಬಂದರೆ ಅವಳು ಕಂಡೀಷನ್ ಏನು ಅಂತ ಕೇಳಿ. ಇಲ್ಲಿ ಅವಳು ಕಂಡೀಷನ್ ಏನು ಅಂದರೆ ಶನಿವಾರ ಭಾನುವಾರ ರಜಾ ಬೇಕಂತೆ ಅವಳಿಗೆ. ಮತ್ತು ನಾನ್ ವೆಜ್ ಮಾಡಿದ್ರೆ 500 ಎಕ್ಸ್ಟ್ರಾ ಕೊಡಬೇಕಂತೆ. ಮತ್ತು 25,000 ರೂಪಾಯಿ ಸಂಬಳ ಕೊಡಬೇಕಂತೆ. ಆಮೇಲೆ ಟೀ ಮಾಡಿ ದೊಡ್ಡವರಿಗೆ ಗಂಡ ಹೆಂಡ್ತಿ ಕೊಡ್ತಾಳಂತೆ, ಬಾಕಿ ಅವರಿಗೆಲ್ಲ ಟೇಬಲ್ ಮೇಲೆ ತಂದಿಟ್ಟಿರ್ತೀನಿ, ಕುಡಿಬೇಕಷ್ಟೇ ಅಂತ ಹೇಳ್ತಾಳೆ. ಅದಾದಮೇಲೆ ಬಟ್ಟೆ ಎಲ್ಲ ತೊಳೆಯೋದು ಅವಳ ಕೆಲಸ ಅಲ್ಲಂತೆ, ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕಂತೆ. ದಿನಕ್ಕೆ 2 ಸಲ ಪಾತ್ರೆ ತೊಳೆಯೋದಂತೆ, ಅಡುಗೆ ಮಾಡಿಟ್ರೆ ಮುಗ್ದೋಯ್ತಂತೆ. ಹೀಗೆ ಅವಳ ಕಂಡೀಷನ್ಗಳು. ಮತ್ತು ಇವೆಲ್ಲ ಗೌರ್ಮೆಂಟು ಇದೆಲ್ಲ ಮುರಿಯೋಂಗಿಲ್ಲ, ಅವೆಲ್ಲ ನನಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಎಲ್ಲ ಹೇಳ್ತಾ ಇದ್ದಾಳೆ. ಇದನ್ನೆಲ್ಲ ಕೇಳಿ ಎಲ್ಲರಿಗೂ ತಲೆ ತಿರುಗಿ ಹೋಗ್ತಾ ಇದೆ. GST EST ಅಂಥವು ಇದಾವಲ್ಲ, ಅವೆಲ್ಲ ಮುರಿಯೋಂಗಿಲ್ಲ, ಫುಲ್ ಪೇಮೆಂಟ್ ನನಗೆ ಆಗಿಬಿಡ್ಬೇಕು ಅಂತ ಹೇಳ್ತಿದ್ದಾಳೆ. ಆಮೇಲೆ ಇನ್ನೂ ಕೆಲವೊಂದೊಂದು ಕಂಡೀಷನ್ಗಳು ತುಂಬ ಇದ್ದಾವೆ ಅವಳವು. ಆ ಕಂಡೀಷನ್ನೆಲ್ಲ ಹಾಕಿ ಅವಳನ್ನ ಕೆಲಸ ಮಾಡಿಸ್ಕೊಳ್ಳೋ ಹೊತ್ತಿಗೆ ಹರ ಹರ ಶಿವ ಶಿವ ಆಗುತ್ತೆ. ಹಾಗಾಗಿ ಅವಳು ಕರೆಕ್ಟಾಗಿ ಎಲ್ಲ ಕಂಡೀಷನ್ನಿಗೂ ಹೇಳ್ತಿದ್ದಾಳೆ. ಆ ಕಂಡೀಷನ್ಗೆ ಇವ್ರು ಒಪ್ಕೊಂಡ್ರೆ ಓಕೆ, ಒಪ್ಕೊಳ್ಳಿಲ್ಲ ಅಂದರೆ ಶಾಂತಿ ಬಾಯ್ ಬಿಡ್ತಾವಳೆ, ಮನೋಜ ಬಾಯ್ ಬಿಡ್ತಾವನೆ. ಮತ್ತು ಸೂರ್ಯ ಅಂತೂ ನಗ್ತಾ ಇದ್ದಾನೆ. ರವಿ ಅಂತೂ ಸುಸ್ತಾಗೋದ, ಅಡುಗೆಯವ್ರು ಬೇಕಾ ಇದಕ್ಕೆಲ್ಲ ಅಂತ ಹೇಳ್ಬಿಟ್ಟು ಅವಳು ಕಂಡೀಷನ್ ಆಗ್ತಾನೇ ಇದ್ದಾಳೆ ಈ ರೀತಿ. ಮತ್ತು ನನಗೆ ಒಬ್ಬರು ಲೇಡೀಸು ನನ್ನ ಹಿಂದೆ ಮುಂದೆನೇ ಇರಬೇಕು, ಇವ್ರ ಮನೇಲಿ ಇಷ್ಟು ಜನ ಗಂಡಸರಿದ್ದಾರೆ, ಯಾವ ಗ್ಯಾರಂಟಿ, ಅದಕ್ಕೋಸ್ಕರ ನೀವು ನನ್ನ ಹಿಂದೆ ಮುಂದೆನೇ ಇರಬೇಕು ಅಂತ ಶಾಂತಿಗೆ ಹೇಳ್ತಾ ಇದ್ದಾಳೆ. ಈ ಕಂಡೀಷನ್ನೆಲ್ಲ ಒಪ್ಕೊಳ್ಳೇಬೇಕು ಅಂತ. ಇದಕ್ಕೆಲ್ಲ ಅವ್ರ ಮನೆಯವರೆಲ್ಲ ಟುಷ್ ಪಟಾಕಿ ಸಾಕಾಗಿ ಹೋಗ್ಬಿಟ್ಟಿದ್ದಾರೆ ಇದನ್ನು ಕೇಳಿಕೊಂಡು. ಮೀನಾ ಎಲ್ಲನೂ ಮಾಡ್ಕೊಂಡು ಹೋಗ್ತಾಯಿದ್ಲು, ಆದರೆ ಮೀನಿಗೆ ಮರ್ಯಾದೆ ಅನ್ನೋದೇ ಇರಲಿಲ್ಲ ಈ ಮನೆಯಲ್ಲಿ. ಈಗ ನೋಡಿ ಗೊತ್ತಾಗ್ತಾ ಇದೆ. ರಂಗನಾಥ್ ಅಂತೂ ಖುಷಿಯೋ ಖುಷಿ. ಸದ್ಯ ನನ್ನ ಸೊಸೆ ಪ್ರತಿಯೊಂದು ಮಾಡ್ಕೊಂಡು ಹೋಗ್ತಿದ್ಲು, ಅಂಥ ಸೊಸೆನ ಇವಳು ಮನೆಯಿಂದ ಆಚೆ ಹಾಕಿದ್ದಾಳೆ. ಇವಾಗ ಇವಳು ಅನುಭವಿಸ್ಬೇಕು. ಇವಳು ಮಾಡೋಕ್ಕಾಗಲ್ಲ, ಕೆಲಸದವ್ರ ಹತ್ರನೂ ಮಾಡ್ಸೋಕ್ಕಾಗಲ್ಲ. ಹೇಗಿದೆ, ಚೆನ್ನಾಗಿದೆ ಇದೊಂಥರ ಅಂತ ಹೇಳ್ಬಿಟ್ಟು. ಆಮೇಲೆ ಮತ್ತೆ ಕಂಡೀಷನ್ ಅವಳದು ಹೇಗೆ ಅಂದರೆ, ಅಡುಗೆ ಮನೆಗೆ ಮತ್ತು ಹಾಲು ಮೊಸರು ತೊಗೊಂಬ ಅಂತ ಹೇಳೋಂಗಿಲ್ಲ, ಅವೆಲ್ಲ ಅವರೇ ತರಬೇಕು. ಅದಾದಮೇಲೆ ತರಕಾರಿ ಸೊಪ್ಪು ಸದೆ ಎಲ್ಲ ತೊಗೊಂಡು ಬಾ ಅಂತ ಹೇಳೋಂಗಿಲ್ಲ, ಮಾರ್ಕೆಟಿಗೆ ಹೋಗಿ ಮನೆಯವರೇ ತರಬೇಕು. ಎಲ್ಲ ತಂದು ಕೊಟ್ಟರೆ ಬೇಯಿಸಿ ಹಾಕ್ತೀನಿ, ಅದೊಂದು ಅಡುಗೆ ಮಾಡಿಡ್ತೀನಿ, ಊಟ ಮಾಡ್ಕೋಬೇಕು. ಎಲ್ಲ 9 ಗಂಟೆ ಒಳಗೆ ತಿಂಡಿ ಬಂದುಬಿಡಬೇಕು. 9 ಗಂಟೆ ಮೇಲೆ ಬಂದರೆ ತಿಂಡಿ ಇಲ್ಲ, ಓಕೆನಾ. ಆಮೇಲೆ ಮಧ್ಯಾಹ್ನ ಊಟಕ್ಕೂ ಅಷ್ಟೇ ಕಂಡೀಷನ್ ಇದೆ, ಅಷ್ಟರೊಳಗೆ ಬಂದರೆ ಊಟ ಅದಾದಮೇಲೆ ಊಟ ಇಲ್ಲ. ಆಮೇಲೆ ಎಕ್ಸ್ಟ್ರಾ ಏನಾದ್ರು ನೀವು ತಿಂದಿದ್ದು ಮಾಡಿದ್ದು ಇದ್ದರೆ ಪಾತ್ರೆಗಳು ನೀವೇ ತೊಳೆದಿಡಬೇಕು, ಅದಕ್ಕೆ ನನಗೂ ಸಂಬಂಧ ಇಲ್ಲ ಅಂತ ಎಲ್ಲ ಕಂಡೀಷನ್ ಹಾಕ್ಬಿಟ್ಲಾ. ಈ ಕಂಡೀಷನ್ನೆಲ್ಲ ಕೇಳಿದ್ದು ಸುಸ್ತಾಗಿ ಹೋದರು ಎಲ್ಲರೂ. ತಾರಾ ಅಂತೂ ನಗ್ತಾಳೆ, ಈ ಥರ ಕಂಡೀಷನ್ಗಳೆಲ್ಲ ಇದೆ ಅಂತ ಗೊತ್ತೇ ಇರಲಿಲ್ಲ ನನಗೆ ಅಂತ ಹೇಳ್ಬಿಟ್ಟು. ಆಗ ಸೂರ್ಯ ಹೇಳ್ತಾನೆ, ಈ ಕಂಡೀಷನ್ನೆಲ್ಲ ನಮ್ಮ ಮೀನಿಗೆ ಇರಲಿಲ್ಲ ಅಲ್ವಾ, ಮೀನಾ ಎಲ್ಲರಿಗೂ ಮಾಡ್ತಾಯಿದ್ಲು, ಇನ್ಕ್ಲೂಡು ತಾರುನಿಂದ ಹಿಡಿದು ಎಲ್ಲರಿಗೂ ಸೌಕರ್ಯ ಮಾಡ್ತಾಯಿದ್ಲು. ಆದರೆ ಅವಳಿಗೆ ಮಾಡಿದ್ದೇನು ನೀವೆಲ್ಲ ಸೇರಿಕೊಂಡು, ಅವಮಾನ ಮರ್ಯಾದೆ ಇಲ್ದಂಗೆ ಅವಳನ್ನು ಅದು ಮಾಡಬೇಡ ಇದು ಮಾಡಬೇಡ ಅಂತೆಲ್ಲ ಅವಮಾನ ಮಾಡಿದ್ರಿ ಅಲ್ವಾ. ಹೆಚ್ಚಿಗೆ ಶಾಂತಿನೇ ನಮ್ಮ ಶಾಂತಿನೇ ನನ್ನ ಹೆಂಡ್ತಿಗೆ ಹಿಂಸೆ ಕೊಟ್ಟಿದ್ದು ಅಂದರೆ, ಈಗ ಕಣ್ಕೊಂಡು ಬಿಡೋದು ನೋಡು, ಅವಳು ಕೇಳೋ ಕ್ವಶನಿಗೆ ಕಣ್ಕೊಂಡು ಬಿಡ್ತಾ ಇದ್ದಾರೆ. ಇದೆಲ್ಲ ಮಾಡೋಕ್ಕೆ ಮತ್ತು ಇನ್ನೇನು ಕೆಲಸಕ್ಕೆ ಇಟ್ಕೋಬೇಕು ಅಂತೇಳ್ಬಿಟ್ಟು. ಕೆಲಸದವ್ರದ್ದು ಅಷ್ಟಿದೆ ಕಂಡೀಷನ್ಗಳು, ಅವೆಲ್ಲ ಒಪ್ಕೊಳ್ಳೇಬೇಕಾಗುತ್ತೆ. ಒಪ್ಕೊಳ್ಳಿಲ್ಲ ಅಂದರೆ ಕೆಲಸದವ್ರಿಲ್ಲ. ಹೀಗೆ ಸೂರ್ಯ ನಗ್ತಾ ಇರ್ತಾನೆ, ಆಗಬೇಕಾಗಿದ್ದೆ ಶಾಂತಿಗೆ ಅಂತೇಳ್ಬಿಟ್ಟು. ಆಮೇಲೆ ರಂಗನಾಥ ಹೇಳ್ತಾನೆ, ಮೀನಾ ಅಷ್ಟು ಕೆಲಸ ಮಾಡಿದ್ರೂ ಅವಳಿಗೆ ಗೌರವ ಅನ್ನೋದಿಲ್ಲ, ಮರ್ಯಾದೆ ಅನ್ನೋದಿಲ್ಲ, ಅವಳನ್ನ ಕಾಳು ಕಸ ಕಂಡಂಗೆ ಕಾಣ್ತಾಯಿದ್ಲು, ಈಗ ನೋಡು ಹೆಂಗಿದೆ ಕತೆ ಅಂತೇಳಿ. ಆಮೇಲೆ ಶಾಂತಿ ಹೇಳ್ತಾಳೆ, ಇಷ್ಟೆಲ್ಲ ಕಂಡೀಷನ್ನಿಗೆ ಮೀನನೇ ಬಂದು ಮಾಡಲಿ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಮೀನಾ ಯಾಕೆ ಬರಬೇಕು, ನೀವು ಮಾಡ್ಕೊಳ್ಳಿ, ಕೆಲಸದವ್ರಿಗೆಲ್ಲ ಮಾಡಿಸ್ಕೊಳ್ಳಿ ಅಂತ. ಆಮೇಲೆ ರಂಗನಾಥ ಹೇಳ್ತಾನೆ, ಅಯ್ಯೋ ಸೂರ್ಯ ಬೇಡಪ್ಪ, ಮೀನಾ ಬರಲಿ, ಅವಳು ಕೆಲಸ ಮಾಡೋಕ್ಕಲ್ಲ, ನಮ್ಮ ಮನೆ ಸೊಸೆಯಾಗಿ ಬರಬೇಕು ಅವಳು, ಇವಳು ಹೇಳ್ತಾಳೆ, ಇವಳು ಮಾತು ಕೇಳು ಅಂತೇಳಿ, ಫೋನ್ ಮಾಡಪ್ಪ ನೀನು ಅಂತ.
ಆಮೇಲೆ ಶಾಂತಿ ಹೇಳ್ತಾಳೆ, ಮೀನನ್ನು ಕರಿ, ಮೀನನ್ನೇ ಬರಲಿ ಮನೆಗೆ ಅಂತೇಳಿ. ಏನಕ್ಕೆ ಕೆಲಸದವಳಾಗೆ ಅಂತ. ಕೆಲಸದವಳಲ್ಲ ಕಣೋ, ಕರಿಯೋ ಮನೆಗೆ ಅಂತ ಹೇಳ್ತಾಳೆ. ಆಮೇಲೆ ಫೋನ್ ಮಾಡ್ತಾನೆ. ಫೋನ್ ಮಾಡಿದ್ದಕ್ಕೆ ಅವಳು ಬರಲ್ಲ ಅಂತಾಳ. ಮತ್ತು ಅಲ್ಲಿಗೆ ಹೋಗ್ತಾನೆ ಸೂರ್ಯ. ಅಲ್ಲಿಗೆ ಹೋಗಿ ಅಲ್ಲೇ ವಿಚಾರಿಸ್ತಾನೆ, ಬಾ ಹೋಗೋಣ ಮನೆಗೆ ಅಂತ. ನಾ ಬರಲ್ಲ ಅಂತಾಳೆ. ಏಕೆಂದರೆ ಅತ್ತೆ ಎಲ್ಲ ಕಳಿಸಿರೋದು, ಅತ್ತೆನೇ ಕರಿಬೇಕು ಅನ್ನೋದು ಅವಳ ಇಂಟೆನ್ಷನ್ ಆಗಿರುತ್ತೆ. ಹಾಗಾಗಿ ನಾನು ಬರಲ್ಲ ಮನೆಗೆ ಅಂತಾಳೆ. ನನಗೆ ಕೆಲಸ ಇದೆ, ಹೋಗಬೇಕು ನಾನು ಅಂತೇಳಿ. ಅದು ಸರಿ, ಅರ್ಧ 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಏನಾಗಲ್ಲ ಬಿಡು ಅಂತ ಹೇಳ್ತಾನೆ. ಇಲ್ಲ ಇಲ್ಲ, ಹಂಗೆ ಆಗಲ್ಲ, ಕೆಲಸ ಇದೆ, ಬೇಗ ಹೋಗ್ಬೇಕು ನಾನು, ಅದೇನು ಬಂದಿದ್ದ ವಿಷಯ ಹೇಳಿ ಅಂತ. ಅಪ್ಪ ಹೇಳಿದ್ರು ಮನೆಗೆ ಕರ್ಕೊಂಬ ಅಂತೇಳಿ. ಅಪ್ಪ ಹೇಳಿದ್ರು ತಾನೇ, ಅಮ್ಮ ಹೇಳಿಲ್ವಲ್ಲ, ಅದಕ್ಕೇ ನಾನು ಬರಲ್ಲ ಅಂತ ಹೇಳ್ತಾಳೆ. ಸರಿ, ಈಗೇನು ಮಾಡಬೇಕು ಅಂತ ಗುಡ್ ಬೈ ಹೊಡಿಲ್ಲ ನಿನ್ನ ಎದುರುಗಡೆ, ಅದು ಆಯಿತು, ಹೊಡೆದಾಯಿತು. ಆಮೇಲೆ ಸಾರಿ ಕೇಳಿದ್ದು ಆಯಿತು. ಏನೇ ಮಾಡಿದ್ರೂ ಇಲ್ಲ ನಾ ಬರಲ್ಲ, ನೀವು ಬೇಜಾರು ಮಾಡ್ಕೋಬೇಡ್ರಿ, ನಾನು ಬರಲ್ಲ ಅಂತ ಹೇಳ್ತಾಳೆ. ಮತ್ತೇನು ಮಾಡಬೇಕು ಅಂತಂದ್ರೆ ಅತ್ತೆನೇ ಕರಿಬೇಕು, ಅವರೇ ತಾನೇ ನನ್ನನ್ನು ಆಚೆ ಹಾಕಿರೋದು, ಅವರೇ ಕರಿಬೇಕಾಗುತ್ತೆ, ನಾನಂತೂ ಬರಲ್ಲ ಅಂತ ಹೇಳ್ತಾಳೆ. ಸರಿ ಬಿಡು, ಅವರೇ ಕರಿಯೋ ಹಾಗೆ ಮಾಡ್ತೀನಿ ನಾನು ಅಂತ ಹೇಳಿಬಿಟ್ಟು ಸೂರ್ಯ ಅಲ್ಲಿಂದ ಹೊರಡಬೇಕು. ಆಮೇಲೆ ಸಾರಿ ಕೇಳ್ತಾನೆ, ಗುಡ್ ಬೈಸ್ ಹೊಡಿತಾನೆ, ನನಗೆ ಟೈಮ್ ಆಯಿತು ನಾನು ಬರ್ತೀನಿ ಅಂತ ಹೊರಡ್ತಾಳೆ. ಎಷ್ಟೊಂದೆಲ್ಲ ಅಷ್ಟು ಬೇಜಾರು ಮಾಡಿ ಹಾಕಿದ್ದಾರೆ ಅವರೆಲ್ಲ ಮನೆಯವರು. ಆದ್ರೂ ಅವಳಿಗೆ ಪ್ರೀತಿ ಇದೆ, ನನ್ನ ಗಂಡನ ಮನೆ ಅನ್ನೋದು ತುಂಬ ಪ್ರೀತಿ ಇದೆ. ಹಂಗಾಗಿ ಅವಳು ಸೂರ್ಯನ ನೋಡಿ, ಸರಿ ಅಮ್ಮ ಹೋಗಿ ಬರಲ್ಲ ಮತ್ತೆ ನಾನು ಅಂತಾನೆ. ಹೋಗ್ಬಿಟ್ಟು ಬನ್ನಿ, ಶಾಂತಿನೇ ಕರಿಯೋ ಹಾಗೆ ಮಾಡ್ತೀನಿ ಬಿಡೋ, ಸಕ್ಕರೆನೇ ಕರಿಯೋಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆಮೇಲೆ ಅಲ್ಲಿ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಆ ವಿಷಯ ಹೇಳಬೇಕು ಅವನು. ಆದರೆ ಆ ವಿಷಯ ಹೇಳಬೇಕು, ಮತ್ತು ಅಲ್ಲಿವರೆಗೆ ಶಾಂತಿದೆ ಈಗ ಅಡುಗೆ. ತಾರಾ ಏನೂ ಮಾಡಲ್ಲ. ಅಂದರೆ ಇಲ್ಲಿ ಹೆಂಗಾಯಿತು ಅಂದರೆ, ಮೀನಿಗೆ ಸ್ವಲ್ಪ ರೆಸ್ಟ್ ಸಿಗಲಿ ಅನ್ನೋ ಉದ್ದೇಶಕ್ಕೆ ತಾರಾ ಅವರೇ ಮಾಡಲಿ, ಶಾಂತಿನೇ ಮಾಡಲಿ ಅಡುಗೆನ ಅನ್ನೋ ಒಂದು ಉದ್ದೇಶ, ಗಂಡಿಗೆ ಹುಷಾರಾಗಬೇಕು ಅನ್ನೋದೊಂದು ಏನೇನೋ ಹೇಳಿ ಮಾಡೋಂಗೆ ಮಾಡಿದ್ಲು. ಇವನು ಗುಡ್ ಬೈಸು ಹೊಡೆದಾಯ್ತು, ಮೀನಿನ ಮುಂದೆ ಎಲ್ಲ ಆಯಿತು. ಅವಳಿಗೆ ನಗು, ಎಲ್ಲ ಮಾಡ್ತಾರಲ್ಲ, ಸಾರಿ ಕೇಳ್ತಾರೆ, ಗುಡ್ ಬೈಸ್ ಹೊಡಿತಾರೆ, ಎಲ್ಲ ಮಾಡ್ತಾರಲ್ಲ ಅಂತೇಳ್ಬಿಟ್ಟು ಸಖತ್ತು ನಗು ಬರುತ್ತೆ. ಆ ನಗು ತಡ್ಕೊಂಡು ಆಯಿತು ಬಿಡಿ ಹೋಗಲಿ ಅಂತಾಳೆ. ಸದ್ಯ ಈಗಾರು ಕ್ಷಮಿಸ್ಬಿಟ್ಟಲ್ಲ ನನ್ನ ಅಂತೇಳ್ಬಿಟ್ಟು ಅಲ್ಲಿಂದ ಮಾತಾಡ್ತಾ ಇರ್ತಾರೆ ಇಬ್ಬರೂ. ಹೇಗೆ ಮನೆಗೆ ಮತ್ತೆ ಬರೋದಕ್ಕೆ ಸಕ್ಕರೆನೂ ಕರಿಯಂಗೆ ಮಾಡ್ತೀನಿ ಬಿಡು, ನೀನೇನು ಟೆನ್ಷನ್ ತಗೋಬೇಡ, ಒಟ್ಟಿಗೆ ಮನೆಗೆ ಬರಬೇಕಷ್ಟೇ ನೀನು ಅಂತೆಲ್ಲ ಹೇಳ್ತಾನೆ. ಎಲ್ಲ ಹೇಳಿ ಮನೆಗೆ ಕರೆಯೋವಂಥ ಸಿಚುವೇಶನ್ನು. ಆವಾಗ ಖುಷಿಯಾಗಿ ಹೋಯ್ತಾನೆ ಸೂರ್ಯ. ಸದ್ಯ ಮನೆಗೆ ಬರ್ತೀನಿ, ಅವರೆಲ್ಲ ಕರೆದ್ರೆ ಬರ್ತೀನಿ ಅಂತ ಅಂದ್ಲಲ್ಲ ಅಂತೇಳಿ, ಅಷ್ಟೆಲ್ಲ ಅವಮಾನ ಮಾಡಿದ್ದಕ್ಕೂ ಬರ್ತೀನಿ ಅಂದ್ಲಲ್ಲ ಅಂತೇಳ್ಬಿಟ್ಟು ಖುಷಿ ಪಡ್ತಾನೆ. ಆಮೇಲೆ ತಾರಾ ಕೂಡ ಅವಳಿಗೂ ಖುಷಿ ಆಗುತ್ತೆ. ಆ ಥರ ಇಲ್ಲ ಹುಡುಗಿ, ಒಳ್ಳೆ ಹುಡುಗಿನೇ. ಸ್ವಲ್ಪ ದಿನ ರೆಸ್ಟ್ ಸಿಗಲಿ ಅನ್ನೋ ಉದ್ದೇಶಕ್ಕೆ ಹಂಗೆ ಮಾಡಿದ್ಲು ಅಷ್ಟೇ, ಅತ್ತೆನೇ ಮಾಡ್ಕೊಂಡು ಹೋಗಲಿ ಅಂತೇಳಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.